ಓಕೆ ಓಕೆ ಆಯ್ತು, ಕಂಟಿನ್ಯೂ ಮಾಡೋಣ. ಫೈಲ್ ಕ್ರಿಯೇಟ್ ಮಾಡಿರೋದು, ಫೈಲ್ ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಫೈಲ್ ಕ್ರಿಯೇಟೆಡ್ ಅಲ್ಲಿ ಫೈಲ್ ಇದೆ. ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಕ್ರಿಯೇಟ್ ಆಗಿರೋ ಫೈಲ್ ಕ್ರಿಯೇಟೆಡ್ ಇರುತ್ತೆ. ಕ್ರಿಯೇಟೆಡ್ ಕ್ಲಿಕ್ ಮಾಡಿದೀನಿ. ಫಸ್ಟ್ ಫೈಲ್ ನಾನು ಕ್ರಿಯೇಟ್ ಮಾಡಿರೋದು, ಫೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ, ಫೈಲ್ ಓಪನ್ ಆಗ್ತಾ ಇದೆ. ಫೈಲ್ ಓಪನ್ ಆ ಕಡೆ ಭಾಗವನ್ನು ಏನಂತ ಹೇಳ್ತೀವಿ? ನೋಟ್ ಶೀಟ್ ಅಥವಾ ಕಚೇರಿ ಟಿಪ್ಪಣಿ. ಈ ಕಡೆ ಭಾಗವನ್ನ ಹೇಳ್ಬೇಕಿಲ್ಲ, ಒಂದು ಆನ್ಸರ್ ಬಂತು, ಅದನ್ನ ಬಿಟ್ಟು ಬೇರೆ ಓಡೋದು. ಈ ಕಡೆ ಭಾಗವನ್ನ ಈ ಕಡೆಯಿಂದ ಬಿಟ್ಬಿಟ್ರ ಕೇಳಿದ್ರು ಟಿಪ್ಪಣಿ ಭಾಗ ಓಕೆ. ಈ ಕಡೆ ಭಾಗ ಈ ಕಡೆ ಭಾಗ ನೋಟಿಸ್ ನಾನು ನೋಟಿಸ್ ಈ ಕಡೆ ಈ ಕಡೆ ಟಿಪ್ಪಣಿ ಭಾಗ ಓಕೆನಾ? ಕೇಸ್ ವರ್ಕರ್ ಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಇವಾಗ ಫಸ್ಟ್ ನೋಟಿಂಗ್ ಶುರುವಾಗೋದು ಯಾರು ಲಾಗಿನ್ ಇಂದ? ಕೇಸ್ ವರ್ಕರ್ ಲಾಗಿನ್ ಇಂದ. ಕೇಸ್ ವರ್ಕರೇ ಫಸ್ಟ್ ನೋಟಿಂಗ್ ಶುರು ಮಾಡೋದು. ನೋಟ್ ನಂಬರ್ 1 ಬರೀತಾರೆ, ಚೋಟ ಸೈನ್ ಮಾಡ್ತಾರೆ, ಡೇಟ್ ಹಾಕ್ತಾರೆ. ಇಷ್ಟನ್ನು ಇಲ್ಲಿ ಇವಾಗ ಹಿಂಗ್ ಮಾಡೋದು. ಓಕೆನಾ? ನೋಟ್ ಶೀಟ್ ಅಪ್ಲಿಕೇಶನ್ ಆಟೋಮೆಟಿಕ್ ಬರುತ್ತೆ ನೋಡಿ. ನೋಟಿಂಗ್ಸ್ ಅಲ್ಲಿ ಅಪ್ಲಿಕೇಶನ್ 2 ಟೈಪ್ಸ್ ಇರುತ್ತೆ, 2 ಟೈಪ್ಸ್. ಒಂದು ಗ್ರೀನ್ ನೋಟ್, ಇನ್ನೊಂದು ಯೆಲ್ಲೋ ನೋಟ್. ಫೈಲ್ ಒಳಗಡೆ 2 ನೋಟ್ ಇರುತ್ತೆ, ಒಂದು ಗ್ರೀನ್ ನೋಟ್, ಒಂದು ಯೆಲ್ಲೋ ನೋಟ್. ಗ್ರೀನ್ ನೋಟ್ ನ ಕೇಸ್ ವರ್ಕರ್ ಹಾಕಿ ನೆಕ್ಸ್ಟ್ ಲೆವೆಲ್ ಆಫೀಸರ್ ಕಳಿಸಿದ್ರೆ ನೆಕ್ಸ್ಟ್ ಲೆವೆಲ್ ಆಫೀಸರ್ ಎಡಿಟ್ ಮಾಡಕ್ ಆಗಲ್ಲ. ನೋಟಿಂಗ್ಸ್ ಅನ್ನ ಡ್ರಾಫ್ಟ್ ಅಲ್ಲ, ಡ್ರಾಫ್ಟ್ ಬೇರೆ ಇನ್ನೂ ಇದೆ, ಅದ್ರಲ್ಲಿ ನೋಟಿಂಗ್ಸ್ ಅನ್ನ ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಗ್ರೀನ್ ನೋಟ್ ಹಾಕಿ ಕಳಿಸಿದ್ರೆ ನೆಕ್ಸ್ಟ್ ಲೆವೆಲ್ ಆಫೀಸರ್ ನೋಟಿಂಗ್ಸ್ ಅನ್ನ ಕರೆಕ್ಷನ್ ಮಾಡಕ್ ಆಗಲ್ಲ. ಕ್ಲಿಯರ್? ಯೆಲ್ಲೋ ನೋಟ್ ಬರೋಣ. ಕೇಸ್ ವರ್ಕರ್ ಒಂದು ವೇಳೆ ಯೆಲ್ಲೋ ನೋಟ್ ಅನ್ನ ಹಾಕಿ ನೆಕ್ಸ್ಟ್ ಲೆವೆಲ್ ಆಫೀಸರ್ಗೆ ಕಳಿಸಿದ್ರೆ ನೆಕ್ಸ್ಟ್ ಲೆವೆಲ್ ಆಫೀಸರ್ ಯೆಲ್ಲೋ ನೋಟ್ ಅನ್ನ ಕರೆಕ್ಷನ್ ಮಾಡಬೇಕು. ನೆಕ್ಸ್ಟ್ ಕರೆಕ್ಷನ್ ಮಾಡಬಾರ್ದು, ಗ್ರೀನ್ ನೋಟ್ ಯೂಸ್ ಮಾಡಿ. ಮಾಡ್ಬೋದು, ಹೇಳ್ತೀನಿ. ನೆಕ್ಸ್ಟ್ ಯೆಲ್ಲೋ ನೋಟ್ ಅನ್ನ ಯಾರು ಯೂಸ್ ಮಾಡ್ತಾರೆ? ಪ್ರೊಬೇಷನರಿ ಫೀಲ್ಡ್ ಅಲ್ಲಿ ಇರ್ತಾರೆ ಕೆಲವೊಬ್ರು ಆಫೀಸರ್. ನೋಟಿಂಗ್ಸ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ನನ್ ಮಿಸ್ಟೇಕ್ ಆಗುತ್ತೆ, ಮಿಸ್ಟೇಕ್ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್ ಆಫೀಸರ್ ಕರೆಕ್ಷನ್ ಮಾಡಿ, ಆತರ ಏನಾದ್ರೂ ಇದ್ದರೆ ಯೆಲ್ಲೋ ನೋಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಲೆವೆಲ್ ಆಫೀಸರ್ ಕರೆಕ್ಷನ್ ಮಾಡಿ ನಮ್ಮನ್ನ ಆತರ ಏನಾದ್ರು 99% ಎಲ್ಲರೂ ಕೂಡ ಗ್ರೀನ್ ನೋಟ್ ನೇ ಯೂಸ್ ಮಾಡೋದು. ಒಂದು ಸಲ ಹಾಕಿ ಕಳಿಸಿದ್ರೆ ನೆಕ್ಸ್ಟ್ ಲೆವೆಲ್ ಆಫೀಸರ್ ಕರೆಕ್ಷನ್ ಮಾಡಕ್ ಆಗ್ಬಾರ್ದು ಅನ್ನೋದಾದ್ರೆ ಗ್ರೀನ್ ನೋಟ್ ಅನ್ನೇ ಬಳಕೆ ಮಾಡಬೇಕು. ಮಿಸ್ಟೇಕ್ ಆಗಿದ್ದು ಕೂಡ ರೆಕಾರ್ಡ್ ಇರ್ಬೇಕಲ್ವಾ? ಅದು ಪ್ರತಿಯೊಬ್ಬರು ಕೂಡ ಗ್ರೀನ್ ನೋಟ್ ಅನ್ನೇ ಬಳಕೆ ಮಾಡಿ. ನೋಟಿಂಗ್ಸ್ ಹಾಕ್ಬೇಕು ಅಂದ್ರೆ ಫಸ್ಟ್ ಆಡ್ ಗ್ರೀನ್ ನೋಟ್ ಅನ್ನ ಕ್ಲಿಕ್ ಮಾಡ್ಬೇಕು. ಆಡ್ ಗ್ರೀನ್ ನೋಟ್ ನೋಟಿಂಗ್ಸ್ 2 ಆಪ್ಷನ್, ಒಂದು ಗ್ರೀನ್ ಒಂದು ಯೆಲ್ಲೋ. ನೀವು ಯಾವ್ದು ಬೇಕು ಅಂತ ಯೂಸ್ ಮಾಡಬಹುದು. ಓಕೆನಾ? ಒಂದು ಗ್ರೀನ್ ಮತ್ತೆ ಒಂದು ಯೆಲ್ಲೋ. ನೆಕ್ಸ್ಟ್ ನಾನು ಗ್ರೀನ್ ನೋಟ್ ಅನ್ನ ಕ್ಲಿಕ್ ಮಾಡಿದ್ದೀನಿ. 99% ಗ್ರೀನ್ ನೋಟ್ ಅನ್ನೇ ಬಳಕೆ ಮಾಡೋದು ಪ್ರತಿಯೊಬ್ಬರು ಕೂಡ. ಮಿಸ್ಟೇಕ್ ಆದ್ರೂ ಕೂಡ ಅದನ್ನೇ ಯೂಸ್ ಮಾಡ್ತಾರೆ. ಗ್ರೀನ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೋಟಿಂಗ್ಸ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದ್ರೆ ನಾವ್ ಈ ಕಡೆ ಬಂದಿರತಕ್ಕಂಥ ಟಪಾಲನ್ನು ನೋಡಿ ನೋಟಿಂಗ್ಸ್ ಅನ್ನ ಟೈಪ್ ಮಾಡೋದಲ್ವಾ? ಕರೆಸ್ಪಾಂಡೆನ್ಸ್ ಸೈಡ್ ಅಲ್ಲಿ ಇರ್ತಕ್ಕಂಥ ಟಪಾಲನ್ನ ವ್ಯೂ ಮಾಡಬೇಕು, ಆ ಕಡೆ ನೋಟಿಂಗ್ಸ್ ಅನ್ನ ಟೈಪ್ ಮಾಡಬೇಕು. ಓಕೆನಾ? ನಾನು ಈ ಕಡೆ ಟಪಾಲನ್ನ ಏನ್ ಮಾಡ್ಬೋದು? ಇಲ್ಲಿ ನೋಡಿ, ಟಪಾಲನ್ನ ವ್ಯೂ ಮಾಡಬಹುದು. ಟಪಾಲನ್ನ ನೋಡಿ ಈ ಕಡೆ
ನೋಟಿಂಗ್ಸ್ ಅನ್ನ ಟೈಪ್ ಮಾಡ್ಕೊಂಡು ಹೋಗ್ಬೋದು. ನೋಟಿಂಗ್ಸ್ ರೆಡಿ ಇದೆ ಅಂದ್ರೆ ಕಾಪಿ ಪೇಸ್ಟ್ ಮಾಡಿ ಕನ್ನಡದಲ್ಲಿ ಟೈಪ್ ಮಾಡಿ. ಓಕೆನಾ? ಒಂದು ಲೈನ್ ನೋಟಿಂಗ್ಸ್ ಅನ್ನ ಟೈಪ್ ಮಾಡ್ತೀನಿ.